ಅರ್ಧ ಕಪ್ ಕೊಬ್ಬರಿ ಮತ್ತು 2 ಕಪ್ ರಾಗಿ ಇಟ್ಟಿದ್ರೆ ಮಸ್ತಾಗಿರೋ ಒಂದು ರಾಗಿ ರೊಟ್ಟಿ ಮಾಡೋಣ. ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಶೇಂಗಾ ಚಟ್ನಿ ಮಾಡೋದು. ಶೇಂಗಾ ಚಟ್ನಿಗೆ ಫಸ್ಟು ಒಂದು ಬಾಣಲೆ ಇಟ್ಕೊಳ್ರಿ. ಒಂದು ಬಾಣಲೆ ಇಟ್ಕೊಂಡು 1 ಕಪ್ಪಷ್ಟು ಶೇಂಗಾ ಹಾಕಿ ಕೆಂಪಗಾಗೋವರೆಗೂ ಹುರಿಬೇಕು. ಅದು ಹುರಿದಾದ್ಮೇಲೆ ಅದೇ ಬಾಣಲೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು ಹಾಕಿ ಹುರಿರಿ. ಅದಕ್ಕೆ ಎಣ್ಣೆ ಬೇಕಾಗಿಲ್ಲ, ಹಾಗೆ ಹುರಿಬೇಕು. ಇವಾಗ ಶೇಂಗಾದ್ದು ಸಿಪ್ಪೆ ತೆಗೆದುಬಿಟ್ಟು ಹುರಿದಿರೋ ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಸುರುಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿದರೆ ಶೇಂಗಾ ಚಟ್ನಿ ರೆಡಿ. ಇವಾಗ ರಾಗಿ ರೊಟ್ಟಿಗೆ ಫಸ್ಟು ಒಂದು ಪಾತ್ರೆ ಇಟ್ಕೊಳ್ರಿ. ಇಟ್ಕೊಂಡ್ಮೇಲೆ ಅದಕ್ಕೆ 2 ಗ್ಲಾಸ್ ನೀರು ಹಾಕಿ, ಆಮೇಲೆ ಅರ್ಧ ಕಪ್ಪು ಹಸಿ ಕೊಬ್ಬರಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದು ಕುದಿಬೇಕು. ಕುದೀತಿರ್ಬೇಕಾದ್ರೆ 2 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ಇವಾಗ ಹಿಂಗೆ ಕುದಿಸಿದ್ರಿಂದ ಅದು ರಾಗಿ ರೊಟ್ಟಿ ಹರಿಯೋದಿಲ್ಲ. ಅದಕ್ಕೆ ಹಿಂಗೆ ಕುದಿಸಿ ಬಿಡಬೇಕು. ಕುದಿಸಿದ ಕೂಡಲೇ ಆಫ್ ಮಾಡಿಬಿಡಬೇಕು. ಕಲಿಸ್ಬಿಟ್ಟು ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು. ಇವಾಗ ಒಂದು ಅಗಲ ಪಾತ್ರೆ ತೊಗೊಂಡು, ತಟ್ಟೆ ಪಾತ್ರೆ ಯಾವ್ದು ಬೇಕಾದ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ನೀರು ಹಾಕಿ ನಾದ್ಕೊಳ್ಬೇಕು. ನಾದ್ಕೊಂಡು ಉಂಡೆ ಮಾಡಿಟ್ಕೊಳ್ರಿ. ಎಲ್ಲನೂ ಉಂಡೆ ಮಾಡಿಟ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ ಇಡಿ. ಇಲ್ಲಾಂದರೆ ಉಂಡೆಗಳೆಲ್ಲ ಒಣಗೋಗ್ಬಿಡ್ತದೆ, ಅವಾಗ ರೊಟ್ಟಿ ಸರಿ ಬರೋದಿಲ್ಲ. ಇವಾಗ ಒಂದು ಚಪಾತಿ ಮಣೆ ತೊಗೊಳ್ರಿ. ತೊಗೊಂಡು ಅದ್ರ ಮೇಲೆ ಒಂದು ಉಂಡೆ ಇಟ್ಟು ಮತ್ತೊಂದು ಸರಿ ನಾದಿ ಅದ್ರ ಮೇಲೆ ಹಿಟ್ಟು ಉದುರಿಸಿ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇವಾಗ ಅದನ್ನು ಸುತ್ತಲೂ ಹೆಬ್ಬೊಟ್ಟಿಂದ ನಿಧಾನವಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಮೇಲೆ ಇವಾಗ ಹಿಂಗೆ ಪ್ರೆಸ್ ಮಾಡಿದರೆ ರೊಟ್ಟಿ ಮಾಡಬೇಕಾದ್ರೆ ಅದು ಅಂಚು ಎಲ್ಲ ಸೀಳೋದಿಲ್ಲ, ಬಿರುಕು ಬಿಡೋದಿಲ್ಲ. ಅದಕ್ಕೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಈಗ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪ್ರೀತಿಯಿಂದ ಲಟ್ಟಿಸಿ. ತುಂಬ ಜೋರಾಗಿ ಲಟ್ಟಿಸ್ಬಿಟ್ರೆ ಅದು ಮೇಲೆ ಎದ್ದೊಳೋದಿಲ್ಲ, ಅದಕ್ಕೂ ಸಿಟ್ಟು ಬಂದು ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ನಿಧಾನಕ್ಕೆ ಲಟ್ಟಿಸಿ. ಆವಾಗ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಬರ್ತದೆ. ಇವಾಗ ಆ ಕಡೆ ಒಂದು ಹಂಚಿಡ್ರಿ. ಹಂಚಿಟ್ಟ ಮೇಲೆ ಅದ್ರ ಮೇಲೆ ಹಾಕಿ ನೀರು ಹಚ್ಚಬೇಕು. ನಾನಿಲ್ಲಿ ಕೈಯಿಂದ ಹಚ್ಚಿದ್ದೀನಿ. ನಿಮಗೆ ಬೇಕಿದ್ದರೆ ಬಟ್ಟೆ ತೊಗೊಂಡು ಹಚ್ಚಿ 1-2 ಸೆಕೆಂಡ್ ಬಿಟ್ಟು ತಿರ್ಸಿ ಹಾಕಿದರೆ ರಾಗಿ ರೊಟ್ಟಿ ರೆಡಿ ಆಗ್ತದೆ. ಇದ್ರ ಮೇಲೆ ತುಪ್ಪ ಬೇಕಿದ್ದವರು ಹಚ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಚ್ಕೊಳ್ಳಿ. ಇಲ್ಲಿ ನಾನು ತುಪ್ಪ ಹಚ್ಚಿದ್ದೀನಿ. ಇದು ಕಾಂಬಿನೇಷನ್ ಆಗಿ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ. ಇಲ್ಲಿ ಆಯಿಲ್ ಯಾವುದಕ್ಕೂ ಯೂಸ್ ಮಾಡಿರೋ, ಚಟ್ನಿಗಾಗಲಿ ಇದಕ್ಕಾಗಲಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಒಳ್ಳೆಯದು. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಯ್ತಲ್ಲ. ಹರೇ ಕೃಷ್ಣ.